ನಮಸ್ಕಾರ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೀತಿ ಆಕಾಶ್. ಹೇರ್ ಫಾಲ್ ಇತ್ತೀಚೆಗೆ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಯಾರನ್ನೇ ಕೇಳಿದ್ರೂ ಕೂಡ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾ ಇದೆ ಅಂತಾನೆ ಹೇಳ್ತಾರೆ. ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ನೋಡಿ ಏನೇನೋ ಟ್ರೈ ಮಾಡ್ತಾರೆ, ಬಟ್ ಅದೆಲ್ಲವೂ ಕೂಡ ಹೇರನ್ನ ಮತ್ತಷ್ಟು ಡ್ಯಾಮೇಜ್ ಮಾಡುತ್ತೆ. ಹೀಗಾಗಿ ಹೇರ್ ಫಾಲ್ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಈ ಎಲ್ಲ ಗೊಂದಲಗಳಿಗೆ, ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹೇಳೋದಕ್ಕೆ ನಮ್ಮ ಜೊತೆಗೆ ಇವತ್ತು ಡರ್ಮಟಾಲಜಿಸ್ಟ್ ಡಾಕ್ಟರ್ ಸುಮಲತಾ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇರ್ ಫಾಲ್ ಇತ್ತೀಚೆಗೆ ಮೋಸ್ಟ್ ಕಾಮನ್ ಆಗೋಗ್ಬಿಟ್ಟಿದೆ. ಪುರುಷರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಹೆಚ್ಚಾಗಿ ಹೇರ್ ಫಾಲ್ ಆಗ್ತಾ ಇದೆ. ಇದು ಹೊಸ ಸಮಸ್ಯೆನಾ ಅಥವಾ ಹಳೆ ಸಮಸ್ಯೆನಾ ಡಾಕ್ಟರ್? ಹೇರ್ ಫಾಲ್ ಅನ್ನೋದು ಇದ್ದಿದ್ದೆ, ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೀವನ ಶೈಲಿ ಆಗಿರ್ಬೋದು, ನಮ್ಮ ಆಹಾರ ಪದ್ಧತಿಗಳಿರ್ಬೋದು, ಒತ್ತಡ, ಕೆಲಸದ ಒತ್ತಡ ಇರ್ಬೋದು, ಮಾನಸಿಕ ಒತ್ತಡ, ಮತ್ತು ನಾವು ಯೂಸ್ ಮಾಡೋ ಕೆಮಿಕಲ್ಸು, ಸ್ಟೈಲಿಂಗ್ ಆಗಿರ್ಬೋದು ಅಥವಾ ವೇರಿಯಸ್ ಹೇರ್ ಟ್ರೀಟ್ಮೆಂಟ್ಸ್ ಯೂಸ್ ಮಾಡೋದು, ಮತ್ತು ಪರಿಸರದಲ್ಲಿ ಹೆಚ್ಚುತ್ತಿರುವ ಮಾಲಿನ್ಯ, ಇದೆಲ್ಲದರಿಂದ ಹೇರ್ ಫಾಲ್ ಜಾಸ್ತಿ ಆಗ್ತಾಯಿದೆ. ಈ ಹೇರ್ ಫಾಲ್ಗೆ ಇಂಥದ್ದೇ ಕಾರಣ ಅಂತ ಏನಾದರೂ ಇದೆಯಾ ಡಾಕ್ಟರ್? ಹೇರ್ ಫಾಲ್ಗೆ ತುಂಬ ಕಾರಣಗಳಿದೆ. ಒಂದು ಜೆನೆಟಿಕ್ ರೀಸನ್, ಹೆರಿಡಿಟ್ರಿ ಕಾರಣ ಅನ್ನೋದು ತುಂಬ ಮುಖ್ಯ ಆಗುತ್ತೆ, ಎಸ್ಪೆಷಲಿ ಮೇಲ್ ಪ್ಯಾಟರ್ನ್ ಬಾಲ್ನೆಸ್ಗೆ. ಮತ್ತು ಬೇರೆ ಅಂದರೆ ಟೀಲೋಜನ್ ಎಫ್ಲೂಯಮ್ ಅಂತ ಹೇಳ್ತೀವಿ, ಅದು ಬಂದು ಒಂದು ದೀರ್ಘಕಾಲಿಕ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ, ಅಥವಾ ಏನಾದರೂ ಮೇಜರ್ ಸರ್ಜರಿ ಆಗಿದ್ದರೆ, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ, ಇವೆಲ್ಲದರಿಂದ ಹೇರ್ ಫಾಲ್ ಆಗ್ಬೋದು. ಬೇರೆ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಹೇರ್ ಫಾಲ್ ಹೆಚ್ಚಾಗಿ ಕಾಣಿಸುತ್ತೆ. ಪೋಷಕಾಂಶ ಕೊರತೆ ಇರೋದು, ಅಂದರೆ ವೈಟಮಿನ್ B12, ವೈಟಮಿನ್ ಡಿ, ಐರನ್, ಇವೆಲ್ಲ ಕೊರತೆ ಇದ್ದರೆ ಹೇರ್ ಫಾಲ್ ಹೆಚ್ಚಾಗುತ್ತೆ. ಅದು ಬಿಟ್ಟು ಪರಿಸರ ಮಾಲಿನ್ಯ ಮತ್ತು ಈ ಕೆಮಿಕಲ್ ಟ್ರೀಟ್ಮೆಂಟ್ಸ್ ಈಗ ಅತಿ ಹೆಚ್ಚು ಯೂಸ್ ಮಾಡ್ತಾರೆ. ಈ ಸ್ಟೈಲಿಂಗ್ ಪ್ರಾಡಕ್ಟ್ಸ್ ಇರ್ಬೋದು, ಹೇರ್ ಪ್ರಾಡಕ್ಟ್ಸಲ್ಲಿ ತುಂಬ ಕೆಮಿಕಲ್ಸ್ ಇರುತ್ತೆ. ಮತ್ತು ಸ್ಟ್ರೈಟ್ನಿಂಗು, ಸೆಲೋನ್ ಬೇಸ್ಡ್ ಹೇರ್ ಟ್ರೀಟ್ಮೆಂಟ್ಸಲ್ಲಿ ಅದು ಅತಿ ಹೆಚ್ಚು ಬಿಸಿ ಹೀಟ್ ಯೂಸ್ ಮಾಡೋದ್ರಿಂದ ಕೂಡ ಹೇರ್ ಫಾಲ್ ತುಂಬ ಹೆಚ್ಚಾಗಿ ಕಾಣಿಸುತ್ತೆ. ಸೊ ಯೂಶಲಿ ನಾವು ನೋಡೋದು ಈ ಹಾರ್ಮೋನಲ್ ಇಂಬ್ಯಾಲೆನ್ಸು, ಇವೆಲ್ಲ ಮಿಶ್ರಿತ ಕಾರಣಗಳು ಇರ್ಬೋದು. ಈಗ ಹೇರ್ ಫಾಲ್ಗೆ ನಾವೇನಾದರೂ ಫುಡ್ಡನ್ನು ತಗೊಂಡು ಹೇರ್ನ ಆರೋಗ್ಯನ ಚೆನ್ನಾಗಿ ಮಾಡ್ಕೊಳ್ಬೋದು ಅಂತ ಯಾವುದಾದ್ರೂ ಇದೆಯಾ? ಹೇರ್ಗೆ, ಸ್ಕಿನ್ಗೆ ಎಲ್ಲ ಯೂಶಲಿ ಫುಡ್ ಹ್ಯಾಬಿಟ್ಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಪೋಷಕಾಂಶ ಇರೋ ಆಹಾರ ಸೇವನೆ ಮಾಡೋದು ತುಂಬ ಮುಖ್ಯ. ವೈಟಮಿನ್ಸ್, ಮಿನರಲ್ಸ್ ಇವೆಲ್ಲ ಇರೋದು ಅಂದರೆ ತರಕಾರಿ, ಹಣ್ಣು, ಸೊಪ್ಪು ಇವೆಲ್ಲ ಪ್ರತಿನಿತ್ಯ ಸೇವನೆ ಮಾಡಬೇಕು. ಜೊತೆಗೆ ಸಮತೋಲನ ಇರುವ ಆಹಾರ, ಕಾರ್ಬೋಹೈಡ್ರೇಟ್ಸ್ ಆಗಲಿ, ಪ್ರೋಟೀನ್ಸ್ ಆಗಲಿ, ವೈಟಮಿನ್ಸ್, ಮಿನರಲ್ಸ್ ಆಗಲಿ, ಎಲ್ಲ ಸಮತೋಲನ ಇರುವ ಆಹಾರ ಸೇವನೆ ಮಾಡಬೇಕು. ಈ ತೂಕ ಕಮ್ಮಿ ಆಗಬೇಕು ಅಂತ ಕ್ರ್ಯಾಶ್ ಡಯಟಿಂಗ್ ಮಾಡೋದು, ಇವೆಲ್ಲ ಮಾಡಿದಾಗ ಹೇರ್ ಫಾಲ್ ಅತಿ ಹೆಚ್ಚು ಕಾಣಿಸುತ್ತೆ. ನಮ್ಮ ಡಯಟ್ ಅನ್ನೋದು ತುಂಬ ವಾಚ್ ಮಾಡಿ ಕೇರ್ಫುಲ್ಲಾಗಿ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ಟೆನ್ಷನ್ ಅಥವಾ ಡಿಪ್ರೆಷನ್ಗೆ ಹೋಗ್ತಾರಲ್ಲ ಅಂಥವರು ಈ ಹೇರ್ ಫಾಲ್ ಅಂಥವ್ರಲ್ಲಿ ಜಾಸ್ತಿಯಾಗಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತಾ ಹೇರ್ ಫಾಲ್? ಖಂಡಿತ ಸ್ಟ್ರೆಸ್, ಡಿಪ್ರೆಷನ್ ಅನ್ನೋದು ಈ ನಡುವೆ ತುಂಬ ಜಾಸ್ತಿ ಆಗಿದೆ. ವಯಸ್ಸಿನ ವ್ಯತ್ಯಾಸ ಇಲ್ಲದೇನೆ ಎಲ್ಲ ಏಜ್ ಗ್ರೂಪ್ಸಲ್ಲೂ ಸ್ಟ್ರೆಸ್ ಅನ್ನೋದು ಕಾಮನ್ ಆಗಿ ಇದೆ. ಸೊ ಸ್ಟ್ರೆಸ್, ಡಿಪ್ರೆಷನ್ ಎಲ್ಲ ಹೇರ್ ಫಾಲ್ ಖಂಡಿತ ಕಾಸ್ ಮಾಡುತ್ತೆ. ಸೊ ಇಂಡೈರೆಕ್ಟ್ಲಿ ನಾವು ಸ್ಟ್ರೆಸ್ ಅಂದರೆ ಈಗ ಸ್ಕ್ರೀನ್ ಟೈಮ್ ಜಾಸ್ತಿ ಇದೆ, ಈ ಮಲಗೋದು, ಸ್ಲೀಪ್ ಹೈಜಿನ್ ಕಮ್ಮಿ ಆಗ್ತಾ ಇದೆ. ಇವಾಗ ಮಲಗೋಕ್ಕೆ ಮುಂಚೆ ಸ್ಕ್ರೀನ್ ನೋಡೋದು, ಅದರಿಂದ ನಮ್ಮ ಸ್ಲೀಪ್ ಸೈಕಲ್ ಎಲ್ಲ ಡಿಸ್ಟರ್ಬ್ ಆಗುತ್ತೆ. ಇಂಡೈರೆಕ್ಟ್ಲಿ ಅದು ಕೂಡ ಸ್ಟ್ರೆಸ್ನ ಇನ್ಕ್ರೀಸ್ ಮಾಡುತ್ತೆ. ಯಾವುದೇ ಕೆಲಸ ಆಗಲಿ, ಒತ್ತಡ ತರುವ ಕೆಲಸ ಆಗಲಿ, ಮಾನಸಿಕ ಅಥವಾ ತುಂಬ ಒತ್ತಡದಿಂದ ಮಾಡುವ ಕೆಲಸದಿಂದ ಕೂಡ ಸ್ಟ್ರೆಸ್ ಆಗ್ಬೋದು. ಅದರಿಂದ ಕೂಡ ಹೇರ್ ಫಾಲ್ ಹೆಚ್ಚಾಗುತ್ತೆ. ಈ ಸ್ಟ್ರೆಸ್, ಡಿಪ್ರೆಷನ್ ಎಲ್ಲ ಕಮ್ಮಿ ಮಾಡಬೇಕು ಅಂದರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಆಗಿರ್ಬೋದು, ಯೋಗ, ಮೆಡಿಟೇಷನ್, ಬ್ರೀದಿಂಗ್ ಎಕ್ಸಸೈಸಸ್ ಇವೆಲ್ಲ ಪ್ರಾಕ್ಟೀಸ್ ಮಾಡೋದು ತುಂಬ ಒಳ್ಳೆಯದು. ಅದೆಲ್ಲ ಮಾಡಿನೂ ಸ್ಟ್ರೆಸ್, ಡಿಪ್ರೆಷನ್ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂದರೆ ಮನೋವೈದ್ಯರನ್ನು ಸಂಪರ್ಕ ಮಾಡೋದು, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬ ಮುಖ್ಯ. ಹೇರ್ ಆರೋಗ್ಯ ಅಂತ ಬಂದಾಗ ಈಗ ತಲೆ ಸ್ನಾನ ಡೈಲಿ ಮಾಡ್ತಾರೆ ಕೆಲವರು, ಇದರಿಂದಾಗಿ ಹೇರ್ ಫಾಲ್ ಜಾಸ್ತಿ ಆಗುತ್ತಾ ಡಾಕ್ಟರ್? ಹೇರ್ ವಾಶ್ ಡೈಲಿ ಮಾಡೋದ್ರಿಂದ ಹೇರ್ ಫಾಲ್ ಏನು ಜಾಸ್ತಿ ಆಗಲ್ಲ, ಆದರೆ ಸ್ಕ್ಯಾಲ್ಪ್ ಕ್ಲೀನಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಡೈಲಿ ಹೇರ್ ವಾಶ್ ಮಾಡಬೇಕು ಅಂತ ಏನಿಲ್ಲ. ಈಗ ತುಂಬ ಆಯ್ಲಿ ಸ್ಕ್ಯಾಲ್ಪ್ ಇರೋರು, ಹೆವಿ ವರ್ಕೌಟ್ಸ್ ಮಾಡೋರು, ಮತ್ತು ಹ್ಯೂಮಿಡ್ ಪ್ಲೇಸಸಲ್ಲಿ ಇರೋರು, ಮತ್ತು ತುಂಬ ಆಯ್ಲಿ ಸ್ಕ್ಯಾಲ್ಪ್ ಇರೋರು ಹೇರ್ ವಾಶ್ ಮಾಡ್ಬೋದು. 3 to 4 times a week ಹೇರ್ ವಾಶು ಮಾಡ್ಬೋದು. ಸಾಮಾನ್ಯವಾಗಿ 1 ಅಥವಾ 2 ಸಲ ಹೇರ್ ವಾಶ್ ಮಾಡಿದ್ರೆ ವಾರಕ್ಕೆ ಸಾಕಾಗಿರುತ್ತೆ. ಓಕೆ. ಈಗ ಹೇರ್ ವಾಶ್ ಮಾಡಬೇಕಾದ್ರೆ ಕೆಲವರು ತುಂಬ ಬಿಸಿ ನೀರನ್ನ ಯೂಸ್ ಮಾಡ್ತಾರೆ, ಇನ್ನು ಕೆಲವರು ಉಗುರು ಬೆಚ್ಚಗಿನ ನೀರನ್ನು ಯೂಸ್ ಮಾಡ್ತಾರೆ. ಯಾವುದು ಒಳ್ಳೆಯದು ಡಾಕ್ಟರ್? ತಲೆ ಸ್ನಾನ ಮಾಡೋಕ್ಕೆ ಉಗುರು ಬೆಚ್ಚಿನ ನೀರು ಯೂಸ್ ಮಾಡೋದು ಒಳ್ಳೆಯದು.
ತುಂಬ ಬಿಸಿ ನೀರು ಯೂಸ್ ಮಾಡಿದ್ರೆ ಅದು ಮಾಯ್ಶ್ಚರ್ನ ಎಳ್ಕೊಂಡ್ಬಿಡುತ್ತೆ, ತುಂಬ ಡ್ರೈನೆಸ್ ಕಾಸ್ ಮಾಡುತ್ತೆ. ತುಂಬ ತಣ್ಣಗಿರೋ ನೀರು ಮಾಡಿದ್ರು ಆ ಸೀಬಮ್ಮು ಮತ್ತು ಡರ್ಟ್ ರಿಮೂವ್ ಮಾಡೋದ್ರಲ್ಲಿ ಅಷ್ಟು ಎಫೆಕ್ಟಿವ್ ಇರಲ್ಲ. ಉಗುರು ಬೆಚ್ಚನ ನೀರು ಮಾಡೋದು ಉತ್ತಮ. ಇವಾಗ ಡೈಲಿ ಸ್ನಾನ ತಲೆಗೆ ಮಾಡೋರು ಶಾಂಪೂ ಅಪ್ಲೈ ಮಾಡ್ತಾರೆ. ಈ ಶಾಂಪೂ ಅಪ್ಲೈ ಮಾಡೋದ್ರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಡಾಕ್ಟರ್? ಶ್ಯಾಂಪೂ ಒಂದು ಕ್ಲೆನ್ಸಿಂಗ್ ಏಜೆಂಟ್. ಸೊ ಶ್ಯಾಂಪೂ ನಾವು ಯಾವ ಶ್ಯಾಂಪೂ ಚೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಮೈಲ್ಡ್ ಕ್ಲೆನ್ಸರು, ಇವಾಗ ಆಯ್ಲಿ ಸ್ಕ್ಯಾಲ್ಪ್ ಇದ್ದರೆ ಒಂದು ಮೈಲ್ಡ್ ಕ್ಲೆನ್ಸಿಂಗ್ ಏಜೆಂಟು ಬೇಕಾದರೆ ಡೈಲಿನೂ ಯೂಸ್ ಮಾಡ್ಬೋದು. ಆದರೆ ಯಾವ ಶ್ಯಾಂಪೂ ಚೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಡಾಕ್ಟರ್, ಇವಾಗ ನೀವೇ ಹೇಳಿದ್ರಿ ಯಾವ ಶಾಂಪೂನ ಚೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು ಅಂಥೇಳಿ. ಶಾಂಪೂ ಚೂಸ್ ಮಾಡಬೇಕಾದ್ರೆ ಇಂಥದ್ದೇ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಏನಾದರೂ ಸಜೆಷನ್ಸ್ ಕೊಡೋದಾರೆ ಡಾಕ್ಟರ್? ನಾವು ಯೂಶಲಿ ಶ್ಯಾಂಪೂ ಸೆಲೆಕ್ಟ್ ಮಾಡುವಾಗ ಸ್ಕ್ಯಾಲ್ಪ್ ಚೆಕ್ ಮಾಡ್ತೀವಿ. ಏನಾದರೂ ಅಸೋಸಿಯೇಟೆಡ್ ಸ್ಕಿನ್ ಕಂಡೀಷನ್ಸ್ ಇದೆಯಾ, ಇವಾಗ ಸೋರಿಯಾಸಿಸ್ ಇರುತ್ತೆ, ಡ್ಯಾಂಡ್ರಫ್ ಇರುತ್ತೆ, ಸೆಬೋರಿಕ್ ಡರ್ಮಟೈಟಿಸ್ ಇರುತ್ತೆ. ಇವೆಲ್ಲ ಚೆಕ್ ಮಾಡಿ ಯಾವ ಶ್ಯಾಂಪೂ ಸೂಟ್ ಆಗುತ್ತೆ ಅದನ್ನು ನೋಡಿ ಕೊಡ್ತೀವಿ. ಕೆಲವು ಸ್ಕ್ಯಾಲ್ಪ್ ಕಂಡೀಷನ್ಸ್ಗೆ ಮೆಡಿಕೇಟೆಡ್ ಶ್ಯಾಂಪೂಸ್ ಬೇಕಾಗುತ್ತೆ. ಈ ತುಂಬ ಸಿವಿಯರ್ ಡ್ಯಾಂಡ್ರಫ್ ಇರೋರು ಮತ್ತು ಸೆಬೋರಿಕ್ ಡರ್ಮಟೈಟಿಸ್ ಇರೋರು, ಇವರಿಗೆಲ್ಲ ಕೀಟಕೊನೊಝೋಲ್, ಜಿಂಕ್ ಪೈರಥಿಯಾನ್ ಅಂತ ಹೇಳ್ತೀವಿ, ಅಥವಾ ಸೆಲೆನಿಯಂ ಸಲ್ಫೈಡ್, ಇವೆಲ್ಲ ಇರುವಂಥ ಶ್ಯಾಂಪೂಸ್ನ ಯೂಸ್ ಮಾಡ್ತೀವಿ. ಈ ಸೋರಿಯಾಸಿಸ್ ಚರ್ಮ ಸಮಸ್ಯೆ ಸ್ಕ್ಯಾಲ್ಪ್ ಸ್ಕಿನ್ಗೂ ಬರ್ಬೋದು. ಅದರಲ್ಲಿ ಸ್ಕೇಲಿಂಗ್ ಜಾಸ್ತಿ ಇರುತ್ತೆ. ಆವಾಗ ಈ ಕೋಲ್ಟಾರ್, ಸ್ಯಾಲಿಸಿಲಿಕ್ ಆ್ಯಸಿಡ್ ಇವೆಲ್ಲ ಇರುವಂಥ ಶ್ಯಾಂಪೂಸ್ ಚೂಸ್ ಮಾಡ್ತೀವಿ. ಸಾಮಾನ್ಯವಾಗಿ ಶ್ಯಾಂಪೂಸ್ ಚೂಸ್ ಮಾಡುವಾಗ ಇವಾಗ ತುಂಬ ಆಯ್ಲಿ ಸ್ಕ್ಯಾಲ್ಪ್ ಇದ್ದರೆ ಈ ಕಂಟೆಂಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಶ್ಯಾಂಪೂಲ್ಲಿ ಸಲ್ಫೇಟ್ಸ್ ಇರುತ್ತೆ, ಸೋಡಿಯಂ ಲಾರೆಲ್ ಸಲ್ಫೇಟ್ ಅಂತ. ಅದು ಆಯ್ಲಿನೆಸ್, ಕ್ರೀಸಿನೆಸ್, ಗ್ರೈಮ್ನ ರಿಮೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆಯ್ಲಿ ಸ್ಕ್ಯಾಲ್ಪ್ ಇರೋರು ಅದು ಯೂಸ್ ಮಾಡ್ಬೋದು. ಅವೆಲ್ಲ ಡಿಟರ್ಜೆಂಟ್ಸ್ ಅಂತ ಹೇಳ್ತೀವಿ. ಶ್ಯಾಂಪೂ ಅಲ್ಲಿ ಡಿಟರ್ಜೆಂಟ್ ಫ್ಯಾಕ್ಟರ್ಸ್ ಇರುತ್ತೆ. ಅದು ಆ್ಯನಿಯಾನಿಕ್ ಇರ್ಬೋದು, ಕ್ಯಾಟಯಾನಿಕ್ ಇರ್ಬೋದು, ಆ್ಯಂಫೋಟೆರಿಕ್ ಇರ್ಬೋದು. ಅವೆಲ್ಲ ಇವಾಗ ಆಯ್ಲಿ ಸ್ಕ್ಯಾಲ್ಪ್ ಇರೋರಿಗೆ ಆ್ಯನಿಯಾನಿಕ್ ಡಿಟರ್ಜೆಂಟ್ಸ್ ಇರೋದು ಶ್ಯಾಂಪೂ ಪ್ರಿಫರ್ ಮಾಡ್ತೀವಿ. ಮತ್ತು ಡ್ರೈ ಸ್ಕ್ಯಾಲ್ಪ್ ಇರೋರಿಗೆ ಕ್ಯಾಟಯಾನಿಕ್ ಒನ್ಸು. ಮತ್ತು ಆ್ಯಂಫೋಟೆರಿಕ್ ಅಂದರೆ ತುಂಬ ಮೈಲ್ಡ್ ಇರುತ್ತೆ. ಬೇಬಿ ಶ್ಯಾಂಪೂಸಲ್ಲೆಲ್ಲ ಆ ಥರ ಕಂಟೆಂಟ್ ಇರೋದು ನೋಡ್ತೀವಿ. ಶ್ಯಾಂಪೂ ಅಲ್ಲಿ ಡಿಟರ್ಜೆಂಟ್ ಫ್ಯಾಕ್ಟರ್ ಜೊತೆ ಫೋಮಿಂಗ್ ಏಜೆಂಟ್ ಇರುತ್ತೆ, ಮತ್ತು ಅಡಿಟಿವ್ಸ್ ಇರುತ್ತೆ. ಈ ಸ್ಮೆಲ್, ಫ್ರೇಗ್ರೆನ್ಸ್ಗೋಸ್ಕರ, ಮತ್ತು ಪ್ರಿಸರ್ವೇಟಿವ್ಸು ಇವೆಲ್ಲನೂ ಇರುತ್ತೆ. ಸೊ ಇಂಗ್ರೀಡಿಯೆಂಟ್ಸ್ ನೋಡಿ ನಿಮ್ಮ ಸ್ಕ್ಯಾಲ್ಪ್ ಟೈಪು ಮತ್ತು ಹೇರ್ ಟೈಪ್ ಎಲ್ಲ ನೋಡಿ ಚೂಸ್ ಮಾಡೋದು ಒಳ್ಳೆಯದು. ಈಗ ಶಾಂಪೂ ಮತ್ತು ಶೀಗೆಕಾಯಿ ಕೆಲವರು ಯೂಸ್ ಮಾಡ್ತಾರೆ. ಇದೆರಡರ ನಡುವೆ ನೀವು ಯಾವುದಕ್ಕೆ ಸಲಹೆ ಕೊಡ್ತೀರಾ ಡಾಕ್ಟರ್? ಶೀಗೆಕಾಯಿ ಒಂದು ಟ್ರೆಡಿಷ್ನಲ್ ಸ್ಕ್ಯಾಲ್ಪ್ ಕ್ಲೆನ್ಸರ್. ಅದು ಅದರಲ್ಲಿ ಸ್ಯಾಪೋನಿನ್ಸ್ ಅಂತ ಇರುತ್ತೆ. ಅದು ಆ್ಯಕ್ಚುಲಿ ಶ್ಯಾಂಪೂ ಥರನೇ ಕೆಲಸ ಮಾಡುತ್ತೆ. ಮತ್ತು ಅದರಲ್ಲಿ ಫೋಮಿಂಗ್ ಏಜೆಂಟು ಇದೆ. ನ್ಯಾಚುರಲಿ ದರ್ಸ್ ಅ ಫೋಮಿಂಗ್ ಏಜೆಂಟ್ ಸ್ಯಾಪೋನಿನ್ಸ್ ಅಲ್ಲಿ. ಸೊ ಅದು ಯೂಸ್ ಮಾಡೋದು ಟ್ರೆಡಿಷ್ನಲ್ ಕ್ಲೆನ್ಸರ್ ಥರ ಯೂಸ್ ಮಾಡ್ಬೋದು. ಮತ್ತು ಅದು ಆರ್ಗ್ಯಾನಿಕ್ ಇರುತ್ತೆ. ಅದರಲ್ಲಿ ಏನೂ ಕೆಮಿಕಲ್ಸ್ ಇಲ್ಲದೆ ಇರೋದ್ರಿಂದ ಏನೂ ಹಾನಿ ಆಗಲ್ಲ, ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಈಗ ಶ್ಯಾಂಪೂನ ಕೆಲವರು ಡೈರೆಕ್ಟಾಗಿ ಹೇರ್ಗೆ ಅಪ್ಲೈ ಮಾಡ್ತಾರೆ, ಇನ್ನು ಕೆಲವರು ಡೆಲ್ಯೂಟ್ ಮಾಡಿ ಅದನ್ನು ಯೂಸ್ ಮಾಡ್ತಾರೆ. ಯಾವುದು ಬೆಸ್ಟ್ ವಿಧಾನ ಡಾಕ್ಟರ್? ಶ್ಯಾಂಪೂ ಡೈಲ್ಯೂಟ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಕೆಲವು ಶ್ಯಾಂಪೂಸು ಕಾನ್ಸಂಟ್ರೇಟೆಡ್ ಫಾರ್ಮುಲೇಷನ್ಸ್ ಅಂತ ಬರುತ್ತೆ. ಅದು ಶ್ಯಾಂಪೂ ಪ್ಯಾಕ್ ಮೇಲೇ ಬರೆದಿರುತ್ತೆ ಟು ಬಿ ಡೈಲ್ಯೂಟೆಡ್ ಆ್ಯಂಡ್ ಯೂಸ್ಡ್ ಅಂತ. ಸೊ ಕಾನ್ಸಂಟ್ರೇಟೆಡ್ ಫಾರ್ಮುಲೇಷನ್ ಇರೋ ಶ್ಯಾಂಪೂ ಮಾತ್ರ ಡೈಲ್ಯೂಟ್ ಮಾಡಬೇಕಾಗತ್ತೆ. ರೆಗ್ಯುಲರ್ ಶ್ಯಾಂಪೂ ಸಾಮಾನ್ಯವಾಗಿ ನಾವು ಏನು ಯೂಸ್ ಮಾಡ್ತೀವಿ ಅದೆಲ್ಲ ಡೈಲ್ಯೂಟ್ ಮಾಡದೆ ಹಾಗೆ ಯೂಸ್ ಮಾಡ್ಬೋದು. ಹಾಗೆ ಯೂಸ್ ಮಾಡಿದ್ರೇ ಅದರ ಕಾನ್ಸಂಟ್ರೇಷನ್, ಆ ಕ್ಲೆನ್ಸಿಂಗ್ ಎಫೆಕ್ಟ್ ಚೆನ್ನಾಗಿರುತ್ತೆ. ಇವಾಗ ಮನೆಯಲ್ಲಿ ಹೆಚ್ಚಿನವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆಲೋವೆರಾ ಹಚ್ಚೋದಾಗಿರ್ಬೋದು, ಅಥವಾ ದಾಸವಾಳ ಸೊಪ್ಪು ಈ ಥರದ್ದೆಲ್ಲ ಹಚ್ಬಿಟ್ಟು ಹೇರ್ನ ವಾಶ್ ಮಾಡ್ಕೊಳ್ತಾರೆ. ಇದು ನಿಜಕ್ಕೂ ಕೂಡ ವರ್ಕೌಟ್ ಆಗುತ್ತಾ ಡಾಕ್ಟರ್? ಈ ಅಲೋವೆರಾ ಮತ್ತು ಈ ದಾಸವಾಳ ಇದರಲ್ಲೆಲ್ಲ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಇರುತ್ತೆ. ದಾಸವಾಳದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ. ಆದರೆ ಇದಕ್ಕೆಲ್ಲ ತಕ್ಕ ಮಟ್ಟಿಗೆ ಕ್ಲಿನಿಕಲ್ ಸ್ಟಡೀಸ್ ಇಲ್ಲ. ಇದರಲ್ಲಿ ಎವಿಡೆನ್ಸ್ ಬೇಸ್ಡ್ ಕ್ಲಿನಿಕಲ್ ಸ್ಟಡೀಸ್ ಇಲ್ಲ. ಸೊ ಅದರ ಹಚ್ಚೋದ್ರಿಂದ ಏನೂ ನಷ್ಟ ಆದರೆ ಇಲ್ಲ, ಏನು ಹಾನಿಕಾರಕ ಕೆಮಿಕಲ್ಸ್, ರಾಸಾಯನಿಕ ಆದರೆ ಅದರಲ್ಲಿ ಏನೂ ಇಲ್ಲ. ಯೂಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಅದು ಎಷ್ಟರ ಮಟ್ಟಿಗೆ ಹೇರ್ ಫಾಲ್ಗೆ ಹೆಲ್ಪ್ ಆಗುತ್ತೆ, ಹೇರ್ ಗ್ರೋತ್ ಪ್ರಮೋಟ್ ಮಾಡುತ್ತೆ ಅನ್ನೋದು ಖಂಡಿತವಾಗಿ ಹೇಳೋಕ್ಕೆ ಬರಲ್ಲ. ಓಕೆ. ಇವಾಗ ಕೆಲವರಿಗೆ ತುಂಬ ಡ್ಯಾಂಡ್ರಫ್ ಆಗುತ್ತೆ, ಇಚ್ಚಿಂಗ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ ತಲೆಯಲ್ಲಿ. ಸೊ ಅವ್ರಿಗೆ ಇಂಥದ್ದೇ ಶಾಂಪೂ ಅಂತ ಏನಾದರೂ ಸಲಹೆ ಕೊಡ್ತೀರಾ, ಅಥವಾ ಬೇರೆ ಏನಾದರೂ ಟ್ರೈ ಮಾಡ್ಬೋದಾ? ಈಗ ಮನೇಲಿ ಕೆಲವರು ಮೊಸರನ್ನೆಲ್ಲ ಅಪ್ಲೈ ಮಾಡ್ತಾರೆ. ಇದೆಲ್ಲ ಹೇಗೆ ಕಂಟ್ರೋಲ್ ಆಗುತ್ತೆ ಡಾಕ್ಟರ್ ಇದನ್ನು ಯೂಸ್ ಮಾಡೋದ್ರಿಂದ? ಡ್ಯಾಂಡ್ರಫ್ ಅನ್ನೋದು ಒಂದು ಕಾಯಿಲೆ ಅಲ್ಲ. ಈಗ ಟೀನೇಜ್ ಬಂದರೆ ಎಲ್ಲ, ಇವಾಗ ಆಯಿಲ್ ಗ್ಲಾನ್ಸ್ ಮೆಚ್ಯೂರ್ ಆಗೋ ಟೈಮಲ್ಲಿ ಎಕ್ಸೆಸಿವ್ ಸೀಬಮ್ ಸೆಕ್ರೆಷನಿಂದ ಡ್ಯಾಂಡ್ರಫು ಸ್ವಲ್ಪ ಜಾಸ್ತಿ ಆಗುತ್ತೆ.
ಸೊ ಅದಕ್ಕೆ ಸರಿ ಹೋಗೋವಂಥ ಶ್ಯಾಂಪೂಸ್ ಕೊಡ್ತೀವಿ, ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋವಂಥ ಶ್ಯಾಂಪೂಸ್ ಕೊಡ್ತೀವಿ. ಅದ್ರ ಮೇಲೇನೂ ಇನ್ನೂ ಜಾಸ್ತಿ ಇದ್ದರೆ ನಾನು ಆಗಲೇ ಹೇಳ್ದಂಗೆ ಮೆಡಿಕೇಟೆಡ್ ಶ್ಯಾಂಪೂಸ್ ಇರುತ್ತೆ. ಕೀಟಕೊನಜೋಲ್ ಇರ್ಬೋದು, ಸೆಲಿನಿಯಂ ಸಲ್ಫೈಡ್ ಇರ್ಬೋದು, ಜಿಂಕ್ ಪೈರಿಥಾನ್ ಇರ್ಬೋದು, ಇವೆಲ್ಲ ಇರುವ ಶ್ಯಾಂಪೂಸ್ ಕೊಟ್ಟು ಡ್ಯಾಂಡ್ರಫ್ ಕಂಟ್ರೋಲಲ್ಲಿ ಮಾಡ್ಬೋದು. ಇನ್ನು ಕೆಲವು ಸ್ಕ್ಯಾಲ್ಪ್ ಕಂಡೀಷನ್ಸ್ನ ಡ್ಯಾಂಡ್ರಫ್ ಅಂತ ಮಿಸ್ಟೇಕ್ ಮಾಡ್ಕೋತಾರೆ. ಸೊ ಅದನ್ನ ನೋಡಿ ಏನಾದರೂ ಸೋರಿಯಾಸಿಸ್ ಇದೆಯಾ ಅಥವಾ ಏನಾದರೂ ಬೇರೆ ಕಂಡೀಷನ್ಸ್ ಇದೆಯಾ. ಚಿಕ್ಕ ಮಕ್ಕಳಲ್ಲಿ ಒಂದು ಪ್ಯಾಚ್ ಇರುತ್ತೆ, ಅದು ಫಂಗಲ್ ಇನ್ಫೆಕ್ಷನ್ ಆದರೂ ಇರ್ಬೋದು ಸ್ಕ್ಯಾಲ್ಪಲ್ಲಿ, ಅದನ್ನು ಡ್ಯಾಂಡ್ರಫ್ ಅಂತಲೇ ಅನ್ಕೋತಾರೆ. ಸೊ ಅದೆಲ್ಲ ನೋಡಿ ಚೆಕ್ ಮಾಡಿ ಅದು ಯಾವುದು ಸೂಟಬಲ್ ಶ್ಯಾಂಪೂ ಇದೆಯೋ ಅದು ಯೂಸ್ ಮಾಡಬೇಕಾಗುತ್ತೆ. ಡಾಕ್ಟರ್, ಇವಾಗ ಹೆಲ್ಮೆಟ್, ಟೂ ವೀಲರ್ ಅವ್ರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ, ನಿಮಗೂ ಗೊತ್ತು. ಸೊ ಡೈಲಿ ಹೆಲ್ಮೆಟ್ ಹಾಕೋದ್ರಿಂದ ತುಂಬ ಜನಕ್ಕೆ ಹೇರ್ ಲಾಸ್ ಆಗ್ತಾ ಇರುತ್ತೆ. ಅಂಥವರಿಗೆ ಏನು ಹೇಳ್ತೀರಾ ಡಾಕ್ಟರ್? ಈ ಹೆಲ್ಮೆಟಿಂದ ಡೈರೆಕ್ಟ್ ಎಫೆಕ್ಟ್ ಅಂದರೆ ಫ್ರಿಕ್ಷನ್, ತುಂಬ ಹೇರ್ ಫ್ರಿಕ್ಷನ್ ಆಗೋದ್ರಿಂದ ಸ್ವಲ್ಪ ಬ್ರೇಕೇಜ್ ಆಗ್ಬೋದು, ಸ್ವಲ್ಪ ಮಟ್ಟಿಗೆ ಹೇರ್ ಲಾಸ್ ಆಗ್ಬೋದು ಕ್ರಾನಿಕ್ ಯೂಸಿಂದ. ಆದರೆ ಹೆಲ್ಮೆಟ್ ಯೂಸ್ ಇನ್ನೊಂದು ಅಂದರೆ ಈ ಟೂ ವೀಲರ್ಸ್ ಯೂಸ್ ಮಾಡೋರು ಪರಿಸರ ಮಾಲಿನ್ಯಕ್ಕೆ ತುಂಬ ಎಕ್ಸ್ಪೋಸ್ ಆಗ್ತಾರೆ. ಈ ಡಸ್ಟ್ ಇರ್ಬೋದು, ಇದು ಮಾಲಿನ್ಯದಿಂದ ಆಗೋ ಹೇರ್ ಎಫೆಕ್ಟ್ಸ್, ಸ್ವಲ್ಪ ಶಾಫ್ಟ್ ಬ್ರೇಕೇಜ್ ಎಲ್ಲನೂ ಆಗ್ಬೋದು. ಸೊ ನೀವು ಹೆಲ್ಮೆಟ್ ಯೂಸ್ ಮಾಡೋಕ್ಕೆ ಮುಂಚೆ ಒಂದು ಏನಾದರೂ ಸ್ಕಾರ್ಫ್ ಅಥವಾ ಏನಾದರೂ ಕ್ಯಾಪ್ ಹಾಕ್ಕೊಂಡು ಅದ್ರ ಮೇಲೆ ಹೆಲ್ಮೆಟ್ ಯೂಸ್ ಮಾಡೋದು ಒಳ್ಳೆಯದು. ಓಕೆ, ಇವಾಗ ಹೇರ್ ಡ್ರೈಯರ್ ತುಂಬ ಜನ ಯೂಸ್ ಮಾಡ್ತಾರೆ. ಈ ಟೈಮಲ್ಲಿ ಕೆಲವ್ರಿಗೆ ಉರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಹೇರ್ ಗ್ರೋತ್ ಮೇಲೆ ಏನಾದರೂ ಎಫೆಕ್ಟ್ ಮಾಡುತ್ತೆ ಡಾಕ್ಟರ್? ಹೇರ್ ಡ್ರೈಯರ್ ಯೂಸ್ ಮಾಡ್ಬೋದು, ಆದರೆ ತುಂಬ ಹೀಟ್ ಯೂಸ್ ಮಾಡಬಾರ್ದು. ತುಂಬ ಹೀಟ್ ಯೂಸ್ ಮಾಡೋದ್ರಿಂದ ಮತ್ತು ಹೇರ್ ಶಾಫ್ಟ್ ಮತ್ತು ಇದು ಅದರ ಪದರೆ ಎಲ್ಲ ಡಿಸ್ಟರ್ಬ್ ಆಗಿ ಹೇರ್ ಫಾಲ್ ಆಗ್ಬೋದು. ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡು ಹೇರ್ ಡ್ರೈಯರ್ ಯೂಸ್ ಮಾಡಬೇಕು. ತುಂಬ ಹತ್ತಿರದಿಂದ ತುಂಬ ಹೀಟ್ ಯೂಸ್ ಮಾಡೋದ್ರಿಂದ ತೊಂದರೆ ಆಗುತ್ತೆ. ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ತೊಂದರೆ ಆಗ್ಬೋದು. ನ್ಯಾಚುರಲ್ ಆಗಿ ಹೇರ್ ಡ್ರೈ ಮಾಡ್ಕೊಳ್ಳೋದು ಒಳ್ಳೆಯದು. ಇವಾಗ ಹೇರ್ ಸ್ಟ್ರೈಟ್ನಿಂಗು ಡೈಲಿ ಮಾಡ್ಕೊಳ್ತಾರೆ ಕೆಲವರು. ಇಂಥ ಅಭ್ಯಾಸದ ಬಗ್ಗೆ ನೀವೇನು ಹೇಳ್ತೀರಾ ಡಾಕ್ಟರ್? ಸ್ಟ್ರೇಟ್ನಿಂಗ್ ಅನ್ನೋದು ಇವಾಗ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ, ಆದರೆ ಅದರಿಂದ ಡೆಫಿನೆಟಾಗಿ ಹೇರ್ ಫಾಲ್ ಆಗುತ್ತೆ. ಯಾಕಂದರೆ ಅದರಲ್ಲಿ ಯೂಸ್ ಮಾಡೋ ಅತಿ ಹೆಚ್ಚು ಹೀಟ್ ಇರ್ಬೋದು ಅಥವಾ ಅದರಲ್ಲಿ ಯೂಸ್ ಮಾಡೋ ಕೆಮಿಕಲ್ಸ್ ಇರ್ಬೋದು, ಎಲ್ಲ ಸ್ಕ್ಯಾಲ್ಪ್ ಆಗಲಿ ಅಥವಾ ಹೇರ್ನಾಗಲಿ ಎಫೆಕ್ಟ್ ಮಾಡುತ್ತೆ. ಸೊ ಡೈಲಿ ಸ್ಟ್ರೇಟ್ನಿಂಗು ತುಂಬ ಹೇರ್ ಫಾಲ್ಗೆ ಕಾರಣ ಆಗುತ್ತೆ. ಡೈಲಿ ಸ್ಟ್ರೇಟ್ನಿಂಗ್ ಇಸ್ ನಾಟ್ ಅಡ್ವೈಸಬಲ್. ಈಗ ಹೇರ್ಗೆ ಸೀರಮ್ ಅಥವಾ ಜೆಲ್ ಯೂಸ್ ಮಾಡ್ತಾರೆ ಕೆಲವರು. ಇದೆಲ್ಲವೂ ಕೂಡ ಹೇರ್ಗೆ ಎಫೆಕ್ಟ್ ಮಾಡುತ್ತಾ ಅಥವಾ ಒಳ್ಳೆಯದಾ ಇದು ಹೇರ್ಗೆ ಅಂತ? ಹೇರ್ ಪ್ರಾಡಕ್ಟ್ಸ್ ಅಂದರೆ ಇವಾಗ ತುಂಬ ಥರ ಹೇರ್ ಪ್ರಾಡಕ್ಟ್ಸ್ ಬಂದಿದೆ. ಹೇರ್ ಜೆಲ್ಸ್ ಇರ್ಬೋದು, ಹೇರ್ ಮೂಸ್ ಇರ್ಬೋದು, ಹೇರ್ ವ್ಯಾಕ್ಸಸ್ ಇದೆ. ಇವೆಲ್ಲ ಸ್ಟೈಲಿಂಗೋಸ್ಕರ ಯೂಸ್ ಮಾಡ್ತಾರೆ. ಸೊ ಅದೆಲ್ಲ ಯೂಸ್ ಮಾಡಿದಾಗ ಹೇರ್ ಮೇಲೆ ಒಂದು ಪದರೆ ಥರ ಸೇರಿಕೊಳ್ಳುತ್ತೆ. ಅಕೇಶ್ನಲಿ ಯೂಸ್ ಮಾಡ್ಬೋದು, ಆದರೆ ಅವೆಲ್ಲ ಯೂಸ್ ಮಾಡಿದ್ಮೇಲೆ ಅದನ್ನು ಚೆನ್ನಾಗಿ ಒಳ್ಳೆ ಕ್ಲೆನ್ಸರಿಂದ ಕ್ಲೀನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ತುಂಬ ಥರ ಹೇರ್ ಪ್ರಾಡಕ್ಟ್ಸ್, ಹೇರ್ ಕಾಸ್ಮೆಟಿಕ್ಸ್ ಇದೆ. ಈ ಹೇರ್ ಸ್ಪ್ರೇಸ್ ಇರ್ಬೋದು, ಫಿಕ್ಸ್ ಮಾಡೋಕ್ಕೆ ಹೇರ್ ಸ್ಪ್ರೇಸು, ಶೈನ್ ಸ್ಪ್ರೇಸು, ಹೇರ್ ವ್ಯಾಕ್ಸ್, ಹೇರ್ ಮೂಸಸ್ ಇರ್ಬೋದು. ಇವೆಲ್ಲ ದಿನನಿತ್ಯ ಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಅದು ಯೂಸ್ ಮಾಡ್ದಂಗೆ ಅದು ಸ್ವಲ್ಪ ಒಂದು ಪದರೆ ಥರ ಫಾರ್ಮ್ ಆಗುತ್ತೆ, ಹೇರ್ ಮೇಲೆ ಒಂದು ಲೇಯರ್ ಥರ ಫಾರ್ಮ್ ಆಗುತ್ತೆ. ಸೊ ಅದನ್ನು ಚೆನ್ನಾಗಿ ಅಕೇಶ್ನಲಿ ಯೂಸ್ ಮಾಡಿದ್ರೇನು ಅದನ್ನು ಒಂದು ಒಳ್ಳೆ ಕ್ಲೆನ್ಸರಿಂದ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅದನ್ನು ಹಾಗೆ ಬಿಟ್ಟರೆ, ಸರಿಯಾಗಿ ವಾಶ್ ಮಾಡದೇ ಇದ್ದರೆ ಫಾಲಿಕ್ಯುಲೈಟಿಸ್ ಆಗ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್, ಸ್ಕ್ಯಾಲ್ಪ್ ಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗ್ಬೋದು. ಇಲ್ಲ ಅದು ಹಾಗೆ ಉಳಿಯೋದ್ರಿಂದ ಸ್ವಲ್ಪ ಕೆಮಿಕಲ್ಸಿಂದ ಎಫೆಕ್ಟು ಆಗ್ಬೋದು. ಹೇರ್ ಫಾಲ್ ಆಗುತ್ತೆ, ಗ್ರ್ಯಾಜುಯಲಾಗಿ ಹೇರ್ ಫಾಲ್ ಆಗ್ಬೋದು. ಈ ಹೇರ್ ಕೇರ್ ಮಾಡಬೇಕು ಅನ್ನೋ ಉತ್ಸಾಹದಲ್ಲಿ ಕೆಲವರು ಯಾವ್ಯಾವುದೋ ಆಯಿಲ್ ತಂದು ಹಾಕಿಬಿಡ್ತಾರೆ. ನಿಮ್ಮ ಪ್ರಕಾರ ಯಾವ ಆಯಿಲು ಯಾವ ಹೇರ್ಗೆ ಒಳ್ಳೆಯದು ಅಂತ ಡಾಕ್ಟರ್? ನನ್ನ ಪ್ರಕಾರ ಕೋಕೋನಟ್ ಆಯಿಲ್ ಬೆಸ್ಟ್ ಇರುತ್ತೆ, ಮೋಸ್ಟ್ ಆಫ್ ದ ಹೇರ್ ಸೂಟ್ ಆಗುತ್ತೆ. ಈ ಕ್ಯಾಸ್ಟ್ರ್ ಆಯಿಲು ಇವೆಲ್ಲ ತುಂಬ ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ಅಷ್ಟು ಯೂಸ್ ಮಾಡೋದು ಒಳ್ಳೆಯದಲ್ಲ. ಈ ಕೋಕೋನಟ್ ಆಯಿಲ್ ಜೊತೆ ಇವಾಗ ತುಂಬ ಥರ ಆಯಿಲ್ಸ್ ಬಂದಿದೆ. ಆರ್ಗೋನ್ ಆಯಿಲ್ ಇರ್ಬೋದು, ರೋಸ್ಮೆರಿ ಆಯಿಲ್ ಇರ್ಬೋದು. ಇವೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಕೋಕೋನಟ್ ಆಯಿಲ್ ಬೇಸಾಗಿ ತೊಗೊಂಡು ಬೇರೆ ಆಯಿಲ್ಸ್ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಕೆಲವರಿಗೆ ಮುಖದ ಮೇಲೆಲ್ಲ ಹೇರ್ ಬಂದುಬಿಟ್ಟಿರುತ್ತೆ. ಅಂಥವ್ರು ಅದನ್ನು ಹೇಗೆ ರಿಮೂವ್ ಮಾಡ್ಕೊಳ್ಬೇಕು ಡಾಕ್ಟರ್? ಅದಕ್ಕೆ ವಿಧಾನ ಯಾವುದಾದ್ರೂ ಹೇಳೋದಾದರೆ ನೀವು? ಅದು ಹರ್ಸುಟಿಸಮ್ ಅಂತ ಹೇಳ್ತೀವಿ. ಇವಾಗ ಫೀಮೇಲ್ಸಲ್ಲೆಲ್ಲ ಅನ್ವಾಂಟೆಡ್ ಹೇರ್ ಗ್ರೋತ್ ಇರೋದು ಫೇಸ್ ಮೇಲೆ, ಅದೆಲ್ಲ ಅದಕ್ಕೆ ಕಾರಣ ಏನು ಅಂತ ನೋಡಬೇಕು ಫಸ್ಟ್. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದು, ಮೋಸ್ಟ್ ಕಾಮನ್ ಆಗಿ PCOS ಅಂತ ತೊಂದರೆ ಇದ್ದರೆ ಈ ಅನ್ವಾಂಟೆಡ್ ಹೇರ್ ಗ್ರೋತ್ ತುಂಬ ಕಾಮನ್ ಆಗಿ ಇರುತ್ತೆ. ಸೊ ಅದಕ್ಕೆಲ್ಲ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟು ನೋಡ್ತೀವಿ. ಥೈರಾಯ್ಡ್ ಡಿಸಾರ್ಡರ್ಸ್ ಇರ್ಬೋದು, ಅದರಲ್ಲೂ ಈ ಥರ ಎಕ್ಸೆಸಿವ್ ಅನ್ವಾಂಟೆಡ್ ಹೇರ್ ಗ್ರೋತ್ ಆಗ್ಬೋದು. ಬೇರೆ ಎಂಡೋಕ್ರೈನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದು, ಅವೆಲ್ಲ ಚೆಕ್ ಮಾಡಬೇಕಾಗತ್ತೆ ಯಾವುದರಿಂದ ಈ ಥರ ಎಕ್ಸೆಸಿವ್ ಹೇರ್ ಗ್ರೋತ್ ಆಗ್ತಾಯಿದೆ ಅಂತ.
ಯೂಶಲಿ ಮೆಡಿಕಲ್ ಲೈನ್ ಅಂದರೆ ನಾವು ಆ್ಯಂಟಿ ಆ್ಯಂಡ್ರೋಜನ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಆಗುವಂಥ ಮೆಡಿಕೇಷನ್ಸ್ ಕೊಡ್ತೀವಿ. ಇಲ್ಲ ಅಂದರೆ ಈ ಲೇಸರ್ ಇಸ್ ಸೇಫೆಸ್ಟ್. ಆದರೆ ಒಂದು ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಅಂತ ಹತ್ರ ಮಾಡಿಸ್ಕೋಬೇಕು ಲೇಸರ್. ಈ ಹೆರಿಡಿಟರಿಯಿಂದನೂ ಹೇರ್ ಫಾಲ್ ಆಗುತ್ತೆ ಡಾಕ್ಟರ್? ಹೆರಿಡಿಟರಿ ರೀಸನ್ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ಸ್ ಆಫ್ ಹೇರ್ ಫಾಲ್ ಅಂತ ಹೇಳ್ಬೋದು. ಎಸ್ಪೆಷಲಿ ಮೆನ್ನಲ್ಲಿ ಈ ಮೇಲ್ ಪ್ಯಾಟರ್ನ್ ಬಾಲ್ನೆಸ್ ಅನ್ನೋದು ಇಟ್ ಈಸ್ ಮೋಸ್ಟ್ಲಿ ಹೆರಿಡಿಟ್ರಿ. ಇದು ಮೆಟರ್ನಲ್ ಸೈಡ್ ಇಂದನೂ ಬರ್ಬೋದು, ಪೆಟರ್ನಲ್ ಸೈಡಿಂದನೂ ಬರ್ಬೋದು ಜೀನ್ಸಲ್ಲಿ. ಸೊ ಫೀಮೇಲ್ಸಲ್ಲೂ ಅಷ್ಟೇ, ಫೀಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಜೆನೆಟಿಕ್ ಆರ್ ಹೆರಿಡಿಟ್ರಿ ಕಾಸಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸಸ್. ಈ ಹೇರ್ ತುದಿನಲ್ಲಿ ಕೆಲವರಿಗೆ ಸ್ಪ್ಲಿಟ್ಸ್ ಥರ ಆಗಿಬಿಟ್ಟಿರುತ್ತೆ, ಇದಕ್ಕೇನು ರೀಸನ್ ಡಾಕ್ಟರ್? ಹೇರ್ ಸ್ಪ್ಲಿಟ್ಸ್ ಮತ್ತು ಬ್ರೇಕೇಜ್ ಎಲ್ಲ ಯೂಶಲಿ ಅಡಿಷ್ನಲ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ಆಗುತ್ತೆ. ನಿಮ್ಮದು ಹೇರ್ ಟ್ರೀಟ್ಮೆಂಟ್ಸ್ ಇರ್ಬೋದು, ಕೆಮಿಕಲ್ ಟ್ರೀಟ್ಮೆಂಟ್ಸ್ ಇರ್ಬೋದು, ಅಥವಾ ಕೆಲವು ಸಲ ಈ ದೀರ್ಘಕಾಲಿಕ ಅನಾರೋಗ್ಯ, ಸ್ಟ್ರೆಸ್ಸು ಇವೆಲ್ಲನೂ, ಮತ್ತು ನೀವು ಹೇರ್ ಕೋಂಬಿಂಗ್ ಟೆಕ್ನಿಕ್ಸು ಇವೆಲ್ಲ, ಇವಾಗ ತುಂಬ ಟ್ಯಾಂಗಲ್ಸ್ ಇದ್ದರೆ ತುಂಬ ಹಾರ್ಶ್ ಆಗಿ ಕೋಂಬಿಂಗ್ ಮಾಡೋದು, ಇವೆಲ್ಲ ಮಾಡೋದ್ರಿಂದನೂ ಬ್ರೇಕೇಜು, ಸ್ಪ್ಲಿಟ್ ಎಂಡ್ಸ್ ಎಲ್ಲ ಆಗುತ್ತೆ. ಇವಾಗ ತುಂಬ ಬೇಗನೆ ಕೆಲವ್ರಿಗೆ ವೈಟ್ ಹೇರ್ ಆಗಿಬಿಡುತ್ತೆ. ಇವಾಗ ಚಿಕ್ಕ ಮಕ್ಕಳಿಗೂ ಕೂಡ ವೈಟ್ ಹೇರ್ ಆಗ್ತಾ ಇದೆ. ಇದಕ್ಕಿಂಥದ್ದೇ ಕಾರಣ ಅಂತ ಏನಾದರೂ ಇದೆಯಾ ಡಾಕ್ಟರ್? ಒಂದು ಪ್ರಿಮೆಚೂರ್ ಗ್ರೇಯಿಂಗ್ ಅಂತ ಹೇಳ್ತೀವಿ, ಏಜ್ಗಿಂತ ಸ್ವಲ್ಪ ಅರ್ಲಿಯಾಗಿ ಗ್ರೇಯಿಂಗ್ ಸ್ಟಾರ್ಟ್ ಆದರೆ. ಇದಕ್ಕೆ ಮೋಸ್ಟ್ ಕಾಮನ್ ರೀಸನ್ ಒಂದು ಹೆರಿಡಿಟ್ರಿ, ಅದನ್ನು ಏನು ಚೇಂಜ್ ಮಾಡೋಕ್ಕಾಗಲ್ಲ, ನಮ್ಮ ಜೀನ್ಸಲ್ಲಿ ಬರೋದು. ಇನ್ನೊಂದು ನ್ಯೂಟ್ರಿಷನಲ್, ಈ ಚಿಕ್ಕ ಮಕ್ಕಳಲ್ಲಿ ಅಂತ ಹೇಳಿದ್ರಲ್ಲ, ಈ ಪೌಷ್ಟಿಕ ಆಹಾರ ತಗೊಳ್ಳದೇ ಇರೋದು, ಅದು ಪೌಷ್ಟಿಕ ಆಹಾರ ಲೋಪ ಇದ್ದಾಗ ಪ್ರಿಮೆಚೂರ್ ಗ್ರೇಯಿಂಗ್ ಆಗುತ್ತೆ. ಅದು ಬಿಟ್ಟರೆ ಈ ಪರಿಸರ ಮಾಲಿನ್ಯ, ದೊಡ್ಡವರಲ್ಲಿ ಕೆಮಿಕಲ್ ಟ್ರೀಟ್ಮೆಂಟ್ಸ್ ಎಲ್ಲನೂ ಗ್ರೇಯಿಂಗ್ ಆಗುತ್ತೆ, ಅರ್ಲಿ ಗ್ರೇಯಿಂಗ್ಗೆ ಕಾರಣ ಆಗುತ್ತೆ. ಈ ಪ್ರೆಗ್ನೆನ್ಸಿ ಆದ್ರ ಮೇಲೆ ತುಂಬ ಜನಕ್ಕೆ ಹೇರ್ ಫಾಲ್ ಆಗ್ತಾ ಇರುತ್ತೆ, ಇದಕ್ಕಿಂಥದ್ದೇ ರೀಸನ್ ಅಂತ ಏನಾದರೂ ಇದೆಯಾ ಡಾಕ್ಟರ್? ಈ ಪ್ರೆಗ್ನೆನ್ಸಿ ಆದಮೇಲೆ ಹೇರ್ ಫಾಲ್ ಆಗೋದು, ಒಂದು 2 to 4 ಮಂತ್ಸ್ ಆದಮೇಲೆ ಎಕ್ಸೆಸಿವ್ ಹೇರ್ ಫಾಲ್ ಆಗೋದು ಕಾಮನ್. ಅದು ನ್ಯಾಚುರಲ್ ಪ್ರೋಸೆಸ್. ಅದು ಆ್ಯಕ್ಚುಲಿ ಈ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಎಲ್ಲ ನಮಗೆ ಹೇರ್ ಫಾಲ್ ಆಗ್ದಂಗೆ ಪ್ರಿವೆಂಟ್ ಮಾಡುತ್ತೆ. ಸೊ ಅದು ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಬಾಡಿಯಲ್ಲಿ ಡಿಕ್ರೀಸ್ ಆಗೋವಾಗ ಎಕ್ಸೆಸಿವ್ ಹೇರ್ ಫಾಲ್ ಆಗುತ್ತೆ. ಸೊ ಆ ಸಮಯದಲ್ಲಿ ನ್ಯೂಟ್ರಿಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಈಗ ವಿಮೆನ್ ಏನು ಮಾಡ್ತಾರೆ, ಪ್ರೆಗ್ನೆಂಟ್ ಇದ್ದಾಗ ಎಷ್ಟು ಕೇರ್ ತೊಗೊಂಡು ಊಟ ಆಹಾರ ಎಲ್ಲ ನೋಡಿ ತಗೋತಾರೆ, ಅದೇ ಕೇರ್ ಡೆಲಿವರಿ ಆದಮೇಲೆ ಯಾರೂ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ. ಬಟ್ ಈ ಹೇರ್ ಫಾಲ್ ಆಗೋ ಟೈಮಲ್ಲಿ ನೀವು ಎಷ್ಟು ಪೌಷ್ಟಿಕ ಆಹಾರ ತೊಗೋತೀರೋ ಅಷ್ಟು ಬೇಗ ನಿಮಗೆ ಹೇರ್ ಎಷ್ಟು ರಿಸ್ಟೋರೇಷನ್ ಆಗುತ್ತೆ, ಅದು ತುಂಬ ಫಾಸ್ಟಾಗಿ ಆಗುತ್ತೆ. ಮತ್ತು ಡೆನ್ಸಿಟಿನೂ ನಿಮ್ಮ ಪ್ರೀ ಪ್ರೆಗ್ನೆನ್ಸಿ ಎಷ್ಟು ಡೆನ್ಸಿಟಿ ಇರುತ್ತೋ ಅದು ಬೇಗ ವಾಪಸ್ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ಈಗ ಅಲೋಪೇಶಿಯಾ ಅನ್ನೋದು ತುಂಬ ಕಾಮನ್ ಆಗೋಗ್ಬಿಟ್ಟಿದೆ, ಎಲ್ಲರಿಗೂ ಕೂಡ ಆಗ್ತಾ ಇದೆ. ಇಂಥದ್ದೇ ರೀಸನ್ಗೆ ಅದಾಗುತ್ತೆ ತಲೆಯಲ್ಲಿ ಅಂತ ಏನಾದರೂ ಇದೆಯಾ ಡಾಕ್ಟರ್? ಇದಕ್ಕೆ ಟ್ರೀಟ್ಮೆಂಟ್ ಏನು? ಅಲೋಪೇಶಿಯಾ ಅನ್ನೋದು ಮೆಡಿಕಲ್ ಟರ್ಮ್, ಹೇರ್ ಫಾಲ್ಗೆ ಮೆಡಿಕಲ್ ಟರ್ಮ್ ಅಷ್ಟೇ. ಅಲೋಪೇಶಿಯಾ ಅನ್ನೋದಕ್ಕೆ ತುಂಬ ರೀಸನ್ಸ್ ಇದೆ. ನಾವು ಅದನ್ನು ಸ್ಕಾರಿಂಗ್ ಅಲೋಪೇಶಿಯಾ, ನಾನ್ ಸ್ಕಾರಿಂಗ್ ಅಲೋಪೇಶಿಯಾ ಅಂತ ಹೇಳ್ತೀವಿ. ನಾನ್ ಸ್ಕಾರಿಂಗ್ ಅಲೋಪೇಶಿಯಾ ಅಂದರೆ ಮೇಜರ್ಲಿ ಮೆಡಿಕಲ್, ಅದರ್ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ, ಮೆಡಿಕಲ್ ರೀಸನ್ಸಿಂದ ಆಗೋದು. ಅದು ಇರಿವರ್ಸಿಬಲ್, ಅಲ್ಲಿ ಪ್ಯಾಚಸ್ ಥರ ಎಲ್ಲ ಆದರೆ ಅಲ್ಲಿ ಹೇರು ವಾಪಸ್ ಬರಲ್ಲ. ಅದಕ್ಕೆ ಕೆಲವು ಸ್ಕಿನ್ ಕಂಡೀಷನ್ಸು ಕಾರಣ ಆಗ್ಬೋದು. ಲೈಕನ್ ಪ್ಲೆನೋಪೈಲಾರಿಸ್ ಅಂತ ಹೇಳ್ತೀವಿ, DLE ಅಂತ ಹೇಳ್ತೀವಿ, ಫಾಲಿಕ್ಯುಲೈಟಿಸ್ ಡಿಕ್ಯಾಲ್ವನ್ಸ್ ಅಂತ ಹೇಳ್ತೀವಿ. ಇವೆಲ್ಲ ಕಂಡೀಷನ್ಸು, ಇದರಲ್ಲಿ ಅಲೋಪೇಶಿಯಾ ಆದರೆ ವಾಪಸ್ ಹೇರ್ ಗ್ರೋತ್ ಆಗೋಕ್ಕೆ ಸಾಧ್ಯ ಇಲ್ಲ. ನಾವು ಮೆಡಿಕೇಷನ್ಸ್ ಎಲ್ಲ ಕೊಡೋದು ಫರ್ದರ್ ಹೇರ್ ಫಾಲ್ ಪ್ರಿವೆಂಟ್ ಮಾಡೋದಕ್ಕೋಸ್ಕರ. ಈ ನಾನ್ ಸ್ಕಾರಿಂಗ್ ಅಲೋಪೇಶಿಯಾ ಅಂದರೆ ಈ ಬೇರೆ ಎಲ್ಲ ಹೇರ್ ಫಾಲ್ ರೀಸನ್ಸ್ ನಾವೇನು ಇಷ್ಟು ತನಕ ಡಿಸ್ಕಸ್ ಮಾಡಿದ್ವಿ, ಆ್ಯಂಡ್ರೋಜೆನೆಟಿಕ್ ಅಲೋಪೇಶಿಯಾ ಇರ್ಬೋದು, ಅಲೋಪೇಶಿಯಾ ಏರಿಯೇಟಾ ಅಂತ ಹೇಳ್ತೀವಿ, ಪ್ಯಾಚಿ ಹೇರ್ ಲಾಸ್ ಆಗುತ್ತೆ, ಅವೆಲ್ಲ ಮೆಡಿಕೇಷನ್ಗೆ ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ. ಅದಕ್ಕೆಲ್ಲ ಟ್ರೀಟ್ಮೆಂಟು ಡೆಫಿನೆಟ್ ಆಗಿದೆ. ಹೇರ್ ಕೇರ್ ಬಗ್ಗೆ ಅಥವಾ ನಿಮಗೆ ಹೇರ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಡೈರೆಕ್ಟಾಗಿ ಡಾಕ್ಟರ್ನ ಮೀಟ್ ಮಾಡ್ಬೋದು. ಡರ್ಮಟಾಲಜಿಸ್ಟ್ ಡಾಕ್ಟರ್ ಸುಮಲತಾ ಅವರು ನಿಮಗೆ ಹಾಸ್ಪಿಟಲಲ್ಲಿ ಕೂಡ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹೇಳ್ತಾರೆ. ಹೊರೈಝಾನ್ ಮೆಡಿಕಲ್ ಸೆಂಟರ್, ಗ್ರೀನ್ ಲೇನ್ ಲೇಔಟ್, ಅಲ್ಲಿ ಕೂಡ ಡಾಕ್ಟರ್ ನಿಮಗೆ ಸಿಗ್ತಾರೆ. ಅದ್ರ ಜೊತೆಗೆ ಅಪೋಲೋ ಕ್ಲಿನಿಕ್, ಸರ್ಜಾಪುರ ರೋಡ್, ಅಲ್ಲಿ ಕೂಡ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಇನ್ನು ಆರೋಗ್ಯ ಹಸ್ತ ಹಾಸ್ಪಿಟಲ್, ಸರ್ಜಾಪುರ ರೋಡ್, ಇಲ್ಲೂ ಕೂಡ ಡಾಕ್ಟರ್ ನಿಮಗೆ ಲಭ್ಯ ಇರ್ತಾರೆ. ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬೋದು. ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದು ಹೇರ್ ಫಾಲ್ ಬಗ್ಗೆ ಹಾಗೇನೆ ಹೇರ್ ಕಂಟ್ರೋಲ್ ಮಾಡೋದು ಹೇಗೆ ಇದೆಲ್ಲವನ್ನ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ಡಾಕ್ಟರ್. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.